ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ. ಎಲ್ಲರೂ ಹೇಗಿದ್ದೀರಾ? ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಿದ್ದೆ, ಅಷ್ಟರಲ್ಲಿ ಮಕ್ಕಳು ಕೂಡ ಎಲ್ಲರೂ ತುಂಬಾ 4 ಜನನು ಇರೋದ್ರಿಂದ ತುಂಬಾನೇ ಗಲಾಟೆ ಮಾಡ್ತಿದ್ರು. ಅದಕ್ಕೋಸ್ಕರ ಬೇಡ, ನಾನು ವಾಯ್ಸ್ ಓವರೇ ಕೊಡ್ಕೊಂತೀನಿ, ಹಾಗೆ ವಿಡಿಯೋ ಮಾಡು ಅಂತ ಅಂದೆ. ನನ್ನ ತಂಗಿ ಇದ್ರೆ ನನ್ಗೊಂಥರ ಖುಷಿ ಆಗುತ್ತೆ, ಯಾಕಂದ್ರೆ ನಾನ್ ಕೂಡ ವಿಡಿಯೋದಲ್ಲಿ ಜಾಸ್ತಿ ಕಾಣಿಸ್ಕೋಬಹುದು ಅಂತ. ಇವತ್ತಿನ ದಿನ ಏನಾಗಿರುತ್ತೆ ಅಂತ ಅಂದ್ರೆ ಫ್ರೆಂಡ್ಸ್, ನನ್ನ ಮಕ್ಕಳದು ಡ್ಯಾನ್ಸ್ ಪ್ರೋಗ್ರಾಮ್ ಆಗಿರುತ್ತೆ. ಆನ್ಯುವಲ್ ಡೇ ಪ್ರೋಗ್ರಾಮ್ ಇದೆ. ಅದಕ್ಕೋಸ್ಕರ ಪಾಪನ್ ಕೂಡ ರೆಡಿ ಮಾಡಿ ಎಲ್ರೂ ರೆಡಿ ಆದ್ವಿ ಹೋಗೋಣ ಅಂತ. ನನ್ನ ತಂಗಿ ಮತ್ತೆ ನಮ್ಮಮ್ಮ ಕೂಡ ಊರಿಂದ ಬಂದಿದ್ದಾರೆ. ಡ್ಯಾನ್ಸ್ ನೋಡ್ಲಿಕ್ಕೆ ಅಂತಾನೆ ಬಂದಿದ್ದಾರೆ. ತಂಗಿ ಊರಿಗೆ ಬಂದಿದ್ಲು, ಹಸ್ಬೆಂಡಿಗೆ ಏನೋ ಕೆಲಸ ಇದೆ ಅಂದ್ಬಿಟ್ಟು ಅವ್ರು ಬೇರೆ ಕಡೆ ಹೋಗಿದ್ದಾರೆ ಅಂದ್ಬಿಟ್ಟು ಅಮ್ಮನ ಮನೆಗ್ ಬಂದಿದ್ಲು. ಅಲ್ಲಿಂದ ಇವರು ಸರ್ಪ್ರೈಸ್ ಆಗಿ ಇಲ್ಲಿಗೆ ಬರಕ್ಕೆ ಅಂತ ಹೊರಟಿದ್ರು. ಆದ್ರೆ ನಮ್ಮಮ್ಮ ನನಗೆ ಫಸ್ಟೇನೆ ಹೇಳ್ಬಿಟ್ಟಿದ್ರು, ಸರ್ಪ್ರೈಸ್ ರಿವೀಲ್ ಮಾಡ್ಬಿಟ್ಟಿದ್ರು, ಇಲ್ಲ ಬರ್ತಾ ಇದೀವಿ ಅಂತ. ನಾನು ಒಂದ್ಸರಿ ಕರ್ದೆ, ಇಲ್ಲ ಕಣೆ ಬರಲ್ಲ, ಬೇಡ ಬಿಡು, ಸುಮ್ನೆ ಜರ್ನಿ ಆಗುತ್ತೆ ಅಂತ ಹೇಳಿದ್ಲು. ನಾನು ಅಯ್ಯೋ ನಿಜಾನೇನೋ, ಮತ್ತೆ ಬೆಂಗಳೂರಿಂದ ಕೊಣನೂರಿಗೆ ಬಂದಿದ್ದಾಳೆ, ಮತ್ತೆ ಅಲ್ಲಿಂದ ಇಲ್ಲಿಗೆ ಬರ್ಬೇಕಲ್ಲ ಅಂತ ಹಂಗ ಹೇಳ್ತಿದ್ದಾಳೆ ಅಂತ ಅಂದ್ರೆ ಅವರು ಒನ್ ಡೇ ಮುಂಚೆನೆ ಹೊರಟಿ ಅಮ್ಮ ಹೇಳಿದ್ರು ಆಮೇಲೆ ಬೆಳಿಗ್ಗೆ ಇಲ್ಲ ನಾವ್ ಇವಾಗ ಹೊರಡ್ತಾ ಇದೀವಿ, ಬರ್ತಾ ಇದೀವಿ ಅಂತ. ಆ ನನ್ ಮಗಳಂತೂ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಈ ಫ್ರಾಕ್ ತುಂಬಾನೇ ಹುಡುಕಿದೀನಿ ನಾನು. ಮತ್ತೆ ಮ್ಯಾಮ್ ಹೇಳಿದ್ರು ಅವ್ರಿಗೆ ಸ್ಲೀವ್ಸ್ ಬೇಕೇ ಬೇಕು ಅಂತ. ಆ ಮತ್ತೆ ಇವ್ರ ಸ್ಕೂಲಲ್ಲಿ ಏನಾಗಿತ್ತಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ನೀವೇ ತಗೊಂಡ್ಬರ್ಬೇಕಂತ ಹೇಳ್ಬಿಟ್ಟಿದ್ರು. ಅದೊಂದು ಪ್ರಾಬ್ಲಮ್ ಮಾಡಿದ್ರು ಅಷ್ಟೇ, ಇನ್ನೇನಿಲ್ಲ. ತುಂಬಾನೇ ಚೆನ್ನಾಗಿ ಬಂದಿತ್ತು, ನೋಡ್ತಾ ಇರ್ಬೋದು ಮಕ್ಳು ಎಷ್ಟು ಚೆನ್ನಾಗಿ ಫೋಟೋಸ್ ಎಲ್ಲ ತೆಗೆಸ್ಕೊಂತಾ ಇದ್ರು. ನನ್ನ ತಂಗಿ ಹತ್ರ ನಾನೆಲ್ಲ ರೆಡಿಯಾಗಿ ಮನೆ ಕೆಲಸ ಎಲ್ಲ ಮುಗಿಸಿ ರೆಡಿ ಆಗ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಮನೆಯವ್ರಿಗೆ ಪಾಪ ಅವತ್ ಮಂಡೇ ಆಗಿದ್ರಿಂದ ಅವ್ರಿಗೆ ತುಂಬಾ ಕೆಲಸ ಇರುತ್ತೆ. ಅವ್ರು ಎಲ್ಲ ಮುಗಿಸ್ಕೊಂಡ್ ಬರ್ತೀನಿ ಅಷ್ಟರಲ್ಲಿ ನೀವು ಹೋಗಿರಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಗಾಡಿಲಿ ಬಂದೆ. ಅಮ್ಮ ಅವ್ರಿಗೂ ಆಟೋ ಬುಕ್ ಮಾಡಿ ಕೊಟ್ಟು ಬಂದ್ವಿ. ನಮ್ಮ ಮನೆ ಹತ್ರದಿಂದ ಹತ್ರನೇ ಇರೋದು. ಮಕ್ಳನ್ನೆಲ್ಲ ಅಲ್ಲೇ ಮ್ಯಾಮ್ಸ್ ಹತ್ರ ಎಲ್ಲ ಬಿಡ್ಬೇಕಿತ್ತು, ಕರ್ಕೊಂಡೋಗಿ ಬಿಟ್ಟು ಬಂದಿದ್ದಾಯ್ತು. ದೊಡ್ಡ ಮಗಳನ್ನ ಅವರು ಸ್ಕೂಲ್ ರೂಮಿಗೆನೆ ಬಿಡಕ್ ಹೇಳಿದ್ರಿಂದ ಅವಳನ್ನ ಅಲ್ಲಿ ಕೂಡ ಬಿಟ್ಟು ನಾನು ಬಂದೆ. ಮತ್ತೆ ಎಲ್ಲಾ ಮಕ್ಳು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ನನಗೇನ್ ಅನ್ಸ್ತಿತ್ತು ಅಂತಂದ್ರೆ ನಮ್ ಚೋಟು ಅವ್ರಿಗೂ ಒಂದೇ ತರ ಡ್ರೆಸ್ ತಗೊಂಡ್ಬಂದಿದ್ರೆ ಇನ್ನ ಚೆನ್ನಾಗಿರ್ತಿತ್ತು ಅನಿಸ್ತು. ಆದ್ರೆ ನಾನು ಸ್ಲೀವ್ಸ್ ಹಾಕ್ಸ್ಲಿಕ್ಕೆ ಅಂದ್ಬಿಟ್ಟು ಬೇರೆ ನೆಟ್ ತಗೊಳ್ಳೋಣ ಅಂತ ಹೋದೆ. ಆ ತರ ಅವ್ರ ಡ್ರೆಸ್ಸಿಂಗ್ ಮ್ಯಾಚ್ ಆಗೋ ತರ ಇರ್ಲಿಲ್ಲ. ಆದ್ರೆ ನಾನು ಅದು ಬೇರೆ ತರದೇ ತಗೊಂಡು ಅದು ಕೂಡ ಅಷ್ಟು ಚೆನ್ನಾಗಿ ಮ್ಯಾಚ್ ಆಗಿತ್ತು. ತುಂಬಾನೇ ಚೆನ್ನಾಗಿ ಅನಿಸ್ತಾ ಇತ್ತು. ಪ್ರೋಗ್ರಾಮ್ಸ್ ಕೂಡ ಸ್ಟಾರ್ಟ್ ಆಯ್ತು. ಪ್ರಾರ್ಥನೆಯಿಂದ ಸ್ಟಾರ್ಟ್ ಆಯ್ತು. ಪ್ರಾರ್ಥನೆಯನ್ನು ಮಾಡಿ ದೀಪ ಎಲ್ಲ ಹಚ್ಚಿ ಗೆಸ್ಟ್ ಎಲ್ಲ ಬಂದ್ರು. ನಾವು ಹೋಗಿ ಒಂದ್ 15 ಮಿನಿಟ್ಸ್ಗೆಲ್ಲ ಬಂದ್ಬಿಟ್ರು. ತುಂಬಾನೇ ಬೇಗ ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು. ತುಂಬಾ ವೆಯ್ಟ್ ಮಾಡೋ ಹಾಗಿರ್ಲಿಲ್ಲ. ತುಂಬಾನೇ ಚೆನ್ನಾಗ್ ಅನಿಸ್ತಾ ಇತ್ತು. ಯಾಕಂದ್ರೆ ನನ್ನ ಮಗಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಫಸ್ಟ್ ಒಂದ್ಸರಿ ಇಂಡಿಪೆಂಡೆನ್ಸ್ ಡೇ ಮಾಡಿದ್ರು. ಆದ್ರೆ ಇಲ್ಲಿ ಚೆನ್ನಾಗಿ ಅವನಿಗೆ ಗೊತ್ತಾಗ್ಬಿಟ್ಟಿತ್ತು ಡ್ಯಾನ್ಸ್ ಮಾಡ್ಬೇಕು ಅಂತ. ಅವ್ನ್ ಸ್ಟೇಜ್ ಮೇಲೆ ಬಂದ ತಕ್ಷಣ ಹಾಯ್ ಮಾಡ್ತಿದ್ದಾನೆ. ನಮ್ಮನ್ನೇ ಕರೆಕ್ಟ್ ಆಗಿ ಕಂಡಿಡ್ದ. ನನ್ನ ತಂಗಿ ಹಿಂಗೆ ನಿಂತ್ಕೊಂಡು ಹಿಂಗೆ ಹಾಯ್ ಮಾಡಿದ್ಲು, ಅಲ್ಲೇ ಇದಾರೆ ಅಂತ. ಒಂದ್ ಸ್ವಲ್ಪನೂ ನಾಚ್ಕೊಂತಿರ್ಲಿಲ್ಲ. ಸಖತ್ ಖುಷಿ ಆಯ್ತು. ಮತ್ತೆ ಇಯರ್ಲಿ ಏನೆಲ್ಲ ರೀಕ್ಯಾಪ್ ಮಾಡ್ತಾರೆ, ಸ್ಕೂಲಿಂದ ಏನೆಲ್ಲ ಮಾಡ್ಸಿರ್ತಾರೆ ಅದನ್ನೆಲ್ಲ ರೀಕ್ಯಾಪ್ ಮಾಡಿ ಎಲ್ಲ ತೋರ್ಸಿದ್ರು. ಏನೆಲ್ಲ ಮಾಡ್ಸಿದ್ವಿ, ಯಾವ ತರ ನಾವು ಎಜುಕೇಶನ್ ಮಕ್ಕಳಿಗೆ ಕೊಡ್ತೀವಿ ಅಂತ ಎಲ್ಲ ಹೇಳಿ ಮಾಡಿದ್ರು. ಮತ್ತೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇತ್ತು. ಯಾರೆಲ್ಲ ಈಗ ಸಣ್ಣ ಮಕ್ಳಿಗೆಲ್ಲ ಒಂದೊಂದ್ ದಿನ ಒಂದ್ ವೀಕ್ ಮುಂಚೆನೆ ಎಲ್ರೂ ಕೊಟ್ಬಿಟ್ಟಿದ್ರಲ್ವಾ. ದೊಡ್ಡ ಮಕ್ಳಿಗೆ ಯಾರೆಲ್ಲ ಸ್ಟಡಿಲ್ ಮುಂದೆ ಇದಾರೆ ಅವರಿಗೆಲ್ಲ, ಮತ್ತೆ ಹೋದ್ ವರ್ಷ 10th ಅಲ್ಲೆಲ್ಲ ಯಾರ್ಯಾರು ಜಾಸ್ತಿ ಮಾರ್ಕ್ಸ್ ತಗೊಂಡ್ಬಂದಿದ್ದಾರೆ, 90 ಅಬೋವ್ ಇದಾರೆ, ಅವರಿಗೆಲ್ಲ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಎಲ್ಲ ಇತ್ತು. ತುಂಬಾನೇ ಚೆನ್ನಾಗ್ ಅನಿಸ್ತು ಪ್ರೋಗ್ರಾಮ್ ಅಂತೂ. ಇದನ್ನೆಲ್ಲ ನೋಡ್ತಿದ್ರೆ ನಮ್ಮ ಮಕ್ಳನ್ನು ಹೀಗೆ ಓದ್ಬೇಕು ಅಂತ ಅನ್ಸುತ್ತೆ. ಅಷ್ಟರಲ್ಲಿ ಪಾಪು ಬಬ್ಲು ಅಣ್ಣ ಹತ್ರ ಹೋಗೋಣ ಬಾ ಅಂತ ಹೇಳಿದ್ಲು. ನಾನು ಇನ್ನೊಂದ್ ಗೇಟಿಂದ ಬಂದೆ. ನಾವು ಅಲ್ಲಿ ತುಂಬಾನೇ ಗೇಟ್ ಇದೆ, ಆಡಿಟೋರಿಯಂ ಹೊಸದಾಗಿ ಕಟ್ಟಿರೋದು. ಇನ್ನ ಕೆಲಸ ಎಲ್ಲ ವರ್ಕ್ ಎಲ್ಲ ನಡೀತಿದೆ, ಆದ್ರೂ ಕೂಡ ಅಲ್ಲೇ ಪ್ರೋಗ್ರಾಮ್ಸ್ ಮಾಡ್ತಿದ್ದಾರೆ. ಅಯ್ಯೋ ಇಲ್ಲಿ ಇಷ್ಟೊಂದ್ ಜನ ಎಲ್ಲ ಆಗತ್ತಾ ಅಂತ ಅನ್ಕೊಂಡಿದ್ದೆ. ಆಯ್ತು, ತುಂಬಾನೇ ಚೆನ್ನಾಗಿತ್ತು ಪ್ರೋಗ್ರಾಮು. ಮತ್ತೆ ಪಾಪುನ ಹೊರಗಡೆ ಕರ್ಕೊಂಡ್ ಬಂದ್ಬಿಟ್ಟು ನನ್ನ ತಂಗಿ ಪಾಪುನ ಒಂದ್ ಸ್ವಲ್ಪ ಓಡಾಡ್ಸ್ಕೊಂಡ್ ಕರ್ಕೊಂಡ್ ಹೋಗೋಣ. ಇನ್ನ ಭಾಷಣ ಎಲ್ಲ ಇತ್ತು, ಎಲ್ಲ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅವಳನ್ನ ಕರ್ಕೊಂಡ್ ಬಂದ್ಬಿಟ್ಟು ಒಂದ್ ಸ್ವಲ್ಪ ಫೋಟೋಸ್ ಎಲ್ಲ ತಕೊಂಡು ಹೊರಗಡೆಯಿಂದ ಹೋದ್ವಿ. ಮತ್ತೆ ಅಷ್ಟ್ರಲ್ಲಿ ನಮ್ಮ ಮನೆಯವ್ರು ಕೂಡ ಬಂದ್ರು. ಇನ್ನ ಪ್ರೋಗ್ರಾಮ್ಸ್ ಏನು ಡ್ಯಾನ್ಸ್ ಪ್ರೋಗ್ರಾಮ್ಸ್ ಏನ್ ಸ್ಟಾರ್ಟ್ ಆಗಿರ್ಲಿಲ್ಲ. ಫಸ್ಟ್ ಇದು ಬಾಲವಾಟಿಕ 1 ಆಗಿರೋದ್ರಿಂದ ಇವಂದೇ ಫಸ್ಟ್ ಡ್ಯಾನ್ಸ್ ಇತ್ತು ಅನ್ನೋದು ನಮ್ಗೆಲ್ಲ ಗೊತ್ತಾಗ್ಬಿಟ್ಟಿತ್ತು ಅಲ್ವಾ. ಸಣ್ಣ ಮಕ್ಳದೇ ಫಸ್ಟ್ ಮಾಡಿಸ್ತಾರೆ ಅಂತ. ಆದ್ರೆ ಹೇಗ್ ಮಾಡ್ಸಂದ್ರ ಅಂದ್ರೆ ಬಾಲ್ವಾಟಿಕ 2 ಇರುತ್ತಲ್ಲ, ನರ್ಸರಿ ಅಲ್ಲ LKG UKG ಅದಾದ ಫಸ್ಟ್ ಸ್ಟ್ಯಾಂಡರ್ಡ್ ಆದ್ಮೇಲೆ ಮಾಡ್ಸಿದ್ರು. ಇವನ್ ಡ್ಯಾನ್ಸ್ ಆಗ್ತಿದ ತಕ್ಷಣನೇ ನನ್ ಚೋಟ್ ಮಗಳದು ಡ್ಯಾನ್ಸ್ ಇತ್ತು. ತುಂಬಾನೇ ಚೆನ್ನಾಗ್ ಮಾಡಿದ್ರು ಇಬ್ರುನು. ನನ್ ಚೋಟು ಮಗಳೂನು ಅಷ್ಟು ಚೆನ್ನಾಗಿ ಹೇಳ್ತಾ
ಎಕ್ಸ್ಪ್ರೆಷನ್ ಕೊಟ್ಟಿ ಮಾಡಿದ್ಲು ಅಂದ್ರೆ ಅಷ್ಟು ಚೆನ್ನಾಗಿತ್ತು. ನಮ್ಮಮ್ಮ ಅಂತೂ ನನ್ನ ತಂಗಿ ಅಂತೂ ಬಂದಿದ್ದಕ್ಕೂ ಸಾರ್ಥಕ ಆಯ್ತು ಬಿಡು, ಅಲ್ಲಿಂದ ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಮಕ್ಕಳು ಅಂತ ಹೇಳ್ತಾ ಇದ್ರು. ಇಲ್ಲಿ ರೀಜನಲ್ ಸ್ಕೂಲ್ ಆಗಿರೋದ್ರಿಂದ ಇದು ಯಾವ ತರ ಅಂತ ಅಂದ್ರೆ ಹಿಂದಿ, ಕನ್ನಡ ಮತ್ತೆ ಇಂಗ್ಲಿಷ್ ಮೂರುದ್ರಲ್ಲೂ ಮೂರು ಭಾಷೆಯಲ್ಲೂ ಕೂಡ ಆಂಕರಿಂಗ್ ಮಾಡ್ತಾ ಇದ್ರು. ಇಲ್ಲಿ ಯಾಕಂದ್ರೆ ಅಲ್ಲಿ ಟೀಚರ್ಸ್ ಎಲ್ಲ ನಾರ್ತ್ ಇಂಡಿಯನ್ಸ್ ಜಾಸ್ತಿ ಇದ್ದಾರೆ, ಅದಕ್ಕೋಸ್ಕರ ಅವರಿಗೂ ಕೂಡ ಅರ್ಥ ಆಗ್ಬೇಕಲ್ವಾ, ಅದಕ್ಕೋಸ್ಕರ ಕನ್ನಡ ಅರ್ಥ ಆಗಲ್ಲ ಅಂದ್ಬಿಟ್ಟು ಹಿಂದಿ, ಇಂಗ್ಲಿಷ್, ಕನ್ನಡ ಮೂರು ಭಾಷೆಯಲ್ಲೂ ಕೂಡ ಮಾಡ್ತಾ ಇದ್ರು. ದೊಡ್ಡ ಸ್ಟೂಡೆಂಟ್ಸ್ ಇರ್ತಾರಲ್ವಾ 12th ಸ್ಟ್ಯಾಂಡರ್ಡ್ ಅವರು, 10th ಅವರು ಆಂಕರಿಂಗ್ಸ್ ಎಲ್ಲ ಮಾಡ್ತಾ ಇದ್ರು, ತುಂಬಾನೇ ಚೆನ್ನಾಗಿ ಮಾಡ್ತಾ ಇದ್ರು. ಅದಾದ್ಮೇಲೆ ಮಕ್ಕಳು ಕೂಡ ಬಂದ್ರು, ಎಷ್ಟ್ ಚೆನ್ನಾಗಿ ಬಾಯ್ ಮಾಡ್ದ ಅಂತ ಅಂದ್ರೆ ನಮಗಂತೂ ಸಖತ್ ಖುಷಿ ಆಯ್ತು. ಕಂಡಿಡ್ಬಿಟ್ಟ ನಮ್ನ ಇಲ್ಲಿ ನೋಡಕ್ಕೆ ಅಂತ ಎಲ್ಲ ಕೂಡ ಮುಂದೆ ಫೋಟೋಸ್ ಎಲ್ಲ ವಿಡಿಯೋಸ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಅಂತ ಹೋಗ್ತಾ ಇದ್ರು. ಆದ್ರೆ ಎಲ್ರಿಗೂ ಕಾಣಿಸ್ಬೇಕು ಪ್ಲೀಸ್ ಮಾಡ್ಕೊಂಬೇಡಿ ಅಂತ ಹೇಳಿದಕ್ಕೆ ನಾವು ಕೂತಿದ್ದ ಜಾಗದಲ್ಲೇ ಒಂದ್ ಸ್ವಲ್ಪ ಮಾಡ್ಕೊಂಡ್ವಿ. ಆದ್ರೆ ಮುಂದೆ ಕೂತ್ಕೊಳಕ್ ಜಾಗ ಇತ್ತು, ಆಡಿಟೋರಿಯಂ ಆಗಿರೋದ್ರಿಂದ ಮುಂದೆ ಕೂತ್ಕೊಳಕ್ ಜಾಗ ಇರೋದ್ರಿಂದ ನನ್ ತಂಗಿ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಕೂತ್ಕೊಂಡ್ ಕೆಳಗಡೆ ವಿಡಿಯೋ ಮಾಡ್ಕೊಂಡ್ ಬಂದ್ಲು. ಸಕ್ಕತ್ತಾಗಿ ವಿಡಿಯೋ ಬಂದಿತ್ತು, ಸಕ್ಕತ್ತಾಗಿ ಮಾಡಿದ್ರು. ಪ್ರತಿಯೊಂದ್ ಮಕ್ಳನ್ನು ಕೂಡ ತುಂಬಾನೇ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು ಅಂತಾನೆ ಹೇಳ್ಬೋದು, ನೋಡ್ತಾ ಇರ್ಬೋದು. ಇವನು ಸೆಕೆಂಡ್ ಲೈನ್ ಅಲ್ಲಿ ಇದ್ದ, ಯಾಕಂದ್ರೆ ಸ್ಕೂಲಲ್ಲಿ ಒಂದೊಂದ್ಸರಿ ಮಾಡ್ತಾನೆ ಒಂದೊಂದ್ಸರಿ ಮಾಡಲ್ವಲ್ಲ, ಮೂಡಿ ಆಗಿರ್ತಾನೆ. ಈ ಸ್ಟೇಜ್ ಮೇಲಂತೂ ಎಷ್ಟು ಸೂಪರ್ ಆಗಿ ಮಾಡಿದ್ರು ಅಂತ ಅಂದ್ರೆ ಒಂದ್ ಸ್ಟೆಪ್ ಕೂಡ ಅವ್ನ್ ಮರೀಲಿಲ್ಲ, ಸಖತ್ತಾಗಿ ಅನಿಸ್ತಿತ್ತು. ಆದ್ರೆ ಒಂದ್ ವೈಟ್ ಡ್ರೆಸ್ ಅವಳು ಒಂದ್ ಸ್ವಲ್ಪ ಸ್ವಲ್ಪ ಯಾವಾಗ್ಲೂ ಮರೆ ಆಗ್ತಿತ್ತು. ನೋಡ್ತಾ ಇರ್ಬೋದು ಎಷ್ಟು ಮಕ್ಳು ಎಷ್ಟು ಚೆನ್ನಾಗಿ ಮಾಡ್ತಾ ಇದಾರೆ ಅಂತ. ಅವ್ರ ಅಪ್ಪಂಗಂತೂ ಫುಲ್ಲು ಖುಷಿ, ನನ್ ಮಗ ಚೆನ್ನಾಗ್ ಡ್ಯಾನ್ಸ್ ಮಾಡ್ತಿದ್ದಾನೆ ಅಂತ. ನೋಡೋಣ ಚೋಟು ಹೇಗ್ ಮಾಡ್ತಾಳೆ ಅಂತ ಅನ್ಕೊಂತಾ ಇದ್ವಿ, ಅಷ್ಟ್ರಲ್ಲಿ ಚೋಟು ಕೂಡ ತುಂಬಾನೇ ಚೆನ್ನಾಗ್ ಮಾಡಿದ್ಲು. ಇವ್ರದೆಲ್ಲ ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ಫೋಟೋಸ್ ಇರುತ್ತೆ ಲಾಸ್ಟ್ ಅಲ್ಲಿ.
ಟೀಚರ್ಸ್ ಜೊತೆ ಎಲ್ಲ ಒಂದು ಫೋಟೋ ಶೂಟ್ ಇರುತ್ತೆ, ಫೋಟೋಸ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಅವರಿಗೆ ಮಕ್ಕಳಿಗೆ ಸ್ನಾಕ್ಸ್ ಕೂಡ ಡಿಸ್ಟ್ರಿಬ್ಯೂಷನ್ ಇತ್ತು. ಸ್ನಾಕ್ಸ್ ಎಲ್ಲ ಅಲ್ಲೇ ಕೊಟ್ಬಿಟ್ಟು ಅವ್ರು ಹೇಳಿದ್ರು ಫಸ್ಟೇನೆ ಇಲ್ಲಿ ಬಂದು ಕರ್ಕೊಳ್ಬೇಕಂತ ಒಂದು ಪ್ಲೇಸ್ ಹೇಳಿದ್ರು, ಅಲ್ಲಿ ಹೋಗಿ ಕರ್ಕೊಬೇಕಾಯ್ತು. ನಾನು 2 ಡ್ಯಾನ್ಸ್ ಮುಗಿಸ್ಕೊಂಡು ಹೋಗೋಣ, ಪಾಪ ಇವಳು ಬಂದ್ಬಿಟ್ಲಲ್ಲ ಅಂದ್ಬಿಟ್ಟು ಇವಳ್ದು ಡ್ಯಾನ್ಸ್ ಮುಗಿಸ್ಕೊಂಡು ಅದಾದ್ಮೇಲೆ ನಾನು ಕರ್ಕೊಂಬರ್ಲಿಕ್ಕೆ ಅಂತ ಹೋದೆ. ನನ್ ಮಗಳಲ್ಲಿ ಮಧ್ಯದಲ್ಲಿ ಇದ್ದಿದ್ದಾಳಲ್ಲ ಪಿಂಕ್ ಫ್ರಾಕು, ತುಂಬಾನೇ ಚೆನ್ನಾಗಿ ಮಾಡ್ತಾ ಇದ್ಲು. ಎಲ್ಲಾ ಮಕ್ಳು ಅಷ್ಟೇ ತುಂಬಾನೇ ಚೆನ್ನಾಗಿತ್ತು. ಡ್ರೆಸ್ ಕೂಡ ಒಂದೇ ತರ ಇದ್ದಿದ್ರೆ ಇನ್ನ ಲುಕ್ ಇನ್ನ ಸೂಪರ್ ಆಗಿ ಬರ್ತಿತ್ತು ಅಂತ ಅನ್ಸ್ತು. ನಿಮಗೆ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ, ನ್ಯೂ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಬೇಕು ಅಂತ ಹೇಳ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಷ್ಕಲಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ. ಈ ಸ್ಕೂಲಲ್ಲಿ ಎಲ್ಲಾ ಭಾಷೆಯವರು ಕೂಡ ಇರೋದ್ರಿಂದ ಎಲ್ಲಾ ತರ ಆಲ್ ಸ್ಟೇಟ್ ಅಲ್ಲಿ ಇರುವಂತಹ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಏನಿರುತ್ತೆ ಅದನ್ನೆಲ್ಲ ತಗೊಂಡು ಮಾಡ್ತಾರೆ. ಪ್ರತಿಯೊಂದು ಡ್ಯಾನ್ಸ್ ಕೂಡ ಆಗಿರ್ಬೋದು, ಸ್ಕಿಟ್ ಕೂಡ ಆಗಿರ್ಬೋದು, ತುಂಬಾನೇ ಚೆನ್ನಾಗಿತ್ತು. ಇವಾಗ ನೋಡ್ತಾ ಇರ್ಬೋದು ತಮಿಳ್ನಾಡು ಸ್ಟೈಲ್ ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅಲ್ಲಿದು ಏನು ಒಂದು ಸ್ಟೇಟ್ ಅಲ್ಲಿ ಏನು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಇರುತ್ತೆ ಅದನ್ನೆಲ್ಲ ತಗೊಂಡ್ ಮಾಡೋದು ಎಷ್ಟು ಖುಷಿ ಆಗುತ್ತವಲ್ಲ. ಎಲ್ಲಾ ತರ ನಾವು ಡ್ಯಾನ್ಸ್ ನ ನೋಡಿ ತಿಳ್ಕೊಬಹುದು. ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ. ನನ್ನ ವಿಡಿಯೋಸ್ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.